ಪಕ್ಷ ಹೆಸರಲ್ಲಿ ಹೇಳಬೇಡ ಅಂತ ನಾವು ಹೇಳಿದರೆ ಅದನ್ನ ಪಾಲನೆ ಮಾಡಿದ್ದೇವೆ. ಈ ಥರ ಇವರು ಮಾತನಾಡಿದರೆ ನನಗೂ ಅವಕಾಶ ಕೊಡಿ, ನಾನು ಮಾತಾಡ್ತೇನೆ. ನಾನು ಅದಕ್ಕಾಗಿ ಅವರಿಗೆ ಯಾವಾಗ ಹೆಸರು ತೆಗೆದುಕೊಳ್ಳಕತ್ತಿದ್ರು ಆ ಕೂಡಲೇ ಅವರಿಗೆ ಅಲ್ಲ, ಇದು ಮೈಕ್ ಬಂದ್ ಮಾಡ್ಲಿಕ್ಕೆ ನಾನು ಒಂದ್ ನೋಡಿ ನಾವು ಆಗ್ಲೇ ಪಾಲನೆ ಮಾಡಿದ್ದೀವಿ. ಈ ತರ ಹೆಸರುಗಳನ್ನ ತಗೊಳಕಾದ್ರೆ ನಮಗೂ ಬೇಕಾದಷ್ಟು ವಿಷಯಗಳಿದೆ ಮಾತಾಡೋದಕ್ಕೆ. ಈಗಾಗಲೇ ಹೆಸರು ಒಂದ್ ತಾಸು ನಾನು ಮಾತಾಡ್ತೇನೆ ಇದ್ರ ಬಗ್ಗೆ, ನಮಗೂ ಅಧಿಕಾರ ಇದೆ. ಇರ್ಲಿ ಇರ್ಲಿ. ಈಗ ನಾವು ಅವ್ರ ಹೆಸರು ತೆಗೆದುಕೊಳ್ಳುವಾಗ ಕೂಡಲೇ ನಾವು ಬಹುಶಃ ಹೇಳಿದೀವಿ, ನಿಮ್ಮ ಮಾತನ್ನ ಪಾಲನೆ ಮಾಡಿದ್ದೇವೆ. ಪಾಲನೆ ಮಾಡೋದಂದ್ರೆ ನಮ್ಮ ದೌರ್ಬಲ್ಯ ಅಲ್ಲ ಅಂತ ತಿಳ್ಕೊಬೇಡ್ರಿ. ನಮ್ಮ ವಿಚಾರಗಳನ್ನೇ ಇದಕ್ಕಿಂತ ಗಟ್ಟಿಯಾಗಿ ಹೇಳುವಂತ ಶಕ್ತಿ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಅಲ್ಲ, ನಮ್ಗೆ ಅಪಮಾನ ಆಗಬಾರ್ದು. ಇಲ್ಲಿ ನಮ್ಮ ವಿಚಾರಕ್ಕೆ ಅಪಮಾನ ಆಗಬಾರ್ದು, ನಮಗೆ ಆಗಬಾರ್ದು, ನಮ್ಮ ವಿಚಾರಕ್ಕೆ ಅಪಮಾನ ಆಗಬಾರ್ದು. ಈಗ ಆಯ್ತು, ಕೂತ್ಕೊಳ್ರಿ. ಮಹಾರಾಷ್ಟ್ರದಿಂದ ಬಹುಸಂಖ್ಯಾತ ಮಠಾಧಿಪತಿಗಳು ಇಲ್ಲಿ ಬಂದು ವಿನಂತಿಯನ್ನು ಮಾಡಿಕೊಂಡಿದ್ದಕ್ಕಾಗಿ ಅವರಿಗೆ ಮಾತಾಡಲಿಕ್ಕೆ ಬಹುಶಃ ಪ್ರಾರಂಭದಿಂದ ಇಲ್ಲಿಯವರೆಗೆ ತಾವು ನೋಡಿದಿರಿ. ಅದನ್ನ ಇದೀಗ ಇದಕ್ಕೆ ಸ್ಪಷ್ಟೀಕರಣವನ್ನ ಮಹಾಸಭೆಯವರು ಕೊಡ್ತಾರೆ. ಇದಕ್ಕೆ ಒಂದ್ ನಿಮಿಷ ದಯವಿಟ್ಟು ನೀವೆಲ್ಲರೂ ದಯವಿಟ್ಟು ಇದಕ್ಕೆ ಮಹಾಸಭೆಯವರು ವಿನಂತಿ ಮಾಡ್ತಾ ಇದ್ದೇನೆ. ವೀರಶೈವ ಲಿಂಗಾಯತ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇವತ್ತು ಈ ವಿಷಯದ ಬಗ್ಗೆ ಪ್ರತಿಯೊಬ್ಬರು ಶಿಸ್ತನ್ನು ಕಾಪಾಡಿಕೊಂಡು ಹೋಗಬೇಕಾಗಿತ್ತು. मैं मनोहर जी को भी बोलना चाहता हूं कि हमारे यहाँ पर एक नियम बनाए हैं, नियम के हिसाब से हमको चलना है और महासभा से एक डिसीजन मैंने बोल दिया है, उसके ऊपर उसके रेखा के अंदर ही बात करना है और रेखा छोड़ के कोई भी बात नहीं करना है. यहाँ पर हमारे बड़े बड़े लीडर हैं, माजी मुख्यमंत्री लोग हैं, माजी डीजीपी है, बहुत से लोग हैं, वो सब लोग अनुशासन पालन किए हैं. उसके हिसाब से आपको भी चलना था. लेकिन आज उसके बारे में मैं विनती करता हूं, अगर किसी को ठोस पहुंचा है तो वो निकाल दे के अब हमारे पूज्य जगत गुरु जी जो नाम सब लोगों को आशीर्वचन करना बोल के मैं विनंती करता हूं. धन्यवाद. ಕೇವಲ 2 ಜನ ಜಗದ್ಗುರುಗಳು ಆಶೀರ್ವಚನ ಮಾಡ್ತಾರೆ. ಅದರ ನಂತರ ಅಲಂಕರಿಸಿದ ಎಲ್ಲ ಪರಮ ಪೂಜ್ಯರ ಪವಿತ್ರ ಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲಿರುವ ಎಲ್ಲ ಪ್ರಜಾಪ್ರತಿನಿಧಿಗಳಿಗೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಸಂದೇಶ ಏನಿದೆ ಅನ್ನೋದನ್ನು ಈಗಾಗಲೇ ರಾಜ್ಯದ ಎಲ್ಲ ಜನತೆ ನೋಡಿದೆ. ಬಸವಣ್ಣನವ್ರದ್ದೊಂದು ಒಳ್ಳೆ ಉಕ್ತಿ ಅದ, ಅಂಗದ ಮೇಲೆ ಲಿಂಗ ಉಳ್ಳುದೆಲ್ಲವೂ ಸಂಗಮನಾಥನೆಂಬ ಭಾವವಲ್ಲದೆ ಮತ್ತೇನೂ ಇಲ್ಲ ಅಂತ. ಅಂಗದ ಮೇಲೆ ಲಿಂಗ ಉಳ್ಳುದೆಲ್ಲವೂ ಕೂಡ ಸಂಗಮನಾಥನೆಂಬ ಭಾವವಲ್ಲದೆ ಮತ್ತೇನೂ ಇಲ್ಲ ಅಂತ ಒಂದು ಮಾತಿದೆ. ಅದಕ್ಕನುಸರಿಸಿ ಸಮಾಜ ಸಾಗಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ನಮಗಿಂತ ಮುಂಚೆ ಮಾತನಾಡಿದಂಥ ಪ್ರಜಾಪ್ರತಿನಿಧಿಗಳು ಭಾಳ ಚಲೋ ಉದಾಹರಣೆ ಕೊಟ್ಟರು. ಗೋಡೆಯಲ್ಲಿ ಬಿರುಕು ಬಿಟ್ಟರೆ ಮೊದಲು ಇರುವೆಗಳು ಹೊರಡ್ತಾವ, ಆ ಬಳಿಕ ಹೆಗ್ಗಣಗಳು ಹೊರಡ್ತಾವಂತ. ಪಾಪ ಅವರು ತಮ್ಮ ಮಾತನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ಯಾರ, ಇನ್ನು ನಮಗದು ತಿಳಿತಾ ಇಲ್ಲ. ಈಗಾಗಲೇ ಹೆಗ್ಗಣಗಳು ಬಸವಣ್ಣನವರ ಅಂಕಿತ ನಾಮವನ್ನೇ ಬದಲಾಯಿಸುವ ಪ್ರಯತ್ನ ಆಯಿತು. ಎಲ್ಲರೂ ಅವಾಗ ವಿರೋಧ ಮಾಡಿದರು. ಆದರೆ ವಿಚಿತ್ರ ಏನು ಅಂದರೆ, ಈಗ ಅಂಕಿತ ನಾಮ ಹೆಂಗಿದೆ ಹಂಗೆ ಇಟ್ಟು ಇಡೀ ಬಸವಾದಿ ಪ್ರಮಥರ ಸಿದ್ಧಾಂತವನ್ನೇ ಉಲ್ಟಾ ಪಲ್ಟಾ ಮಾಡುವಂಥ ಪ್ರಯತ್ನಗಳು ನಡೆದಾವ. ಆದರೆ ನಾವೆಲ್ಲ ಸುಮ್ಮದಿವಿ, ಯಾಕಂದ್ರೆ ಮುಂದೆ ಬಸವಣ್ಣವ್ರ ಹೆಸರಿದೆ. ಬಸವಣ್ಣನವರ ಹೆಸರನ್ನು ಬಳಸ್ಕೊಂಡು ಈ ರೀತಿ ಮಾಡ್ತಾ ಇರೋದ್ರಿಂದ ಯಾರೂ ಗಂಭೀರವಾಗಿ ವಿಚಾರ ಮಾಡುವಂಥ ಹಂತದಲ್ಲಿ ಇಲ್ಲ. ಆದರೆ ಮಾನ್ಯ ಹಿರಿಯರಾದಂಥ ಶಂಕರ್ ಬಿದ್ರಿ ಅವರು ಮಾತಾಡುವಾಗ ಹೇಳಿದರು, ನಮ್ಮಿಂದ ಭಾಳಷ್ಟು ತಪ್ಪಾಗ್ಯಾವಂತ. ನಿಮ್ಮ ತಪ್ಪುಗಳು ಸಣ್ಣ ಅದಾವ, ಒಪ್ಪುಗೊಳ್ಳುವಂಥ ದೊಡ್ಡ ಮನಸ್ಸು ನಿಮಗದ. ಆದರೆ ನಮ್ಮ ತಪ್ಪುಗಳು ಭಾಳ ದೊಡ್ಡ ಅದಾವ, ಆದರೆ ಒಪ್ಪುಗೊಳ್ಳುವಷ್ಟು ದೊಡ್ಡ ಮನಸ್ಸು ನಮಗಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಸಮಾಜ ಅನುಭವಿಸ್ತಾ ಇರುವಂಥ ಈ ದುಸ್ಥಿತಿಗೆ ಕಾರಣ 4 ಜನರ ಅಜ್ಞಾನ, 4
ವೇದಿಕೆಯ ಮೇಲೆ ಪರಮ ಪೂಜ್ಯರೆಲ್ಲರೂ ಕೂಡ ಆಸನದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದಯಮಾಡಿ ಎಲ್ಲ ಬಂಧುಗಳಲ್ಲಿ ವಿನಂತಿ, ಈ ಕಾರ್ಯಕ್ರಮ ನಡೀಲಿಕ್ಕೆ ಪೂಜ್ಯರು ತಮ್ಮ ತಮ್ಮ ಆಸನದಲ್ಲಿ ಕುತ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮುಖ್ಯ ವೇದಿಕೆಯಲ್ಲಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಘೋಷಣೆಯನ್ನ ಕೂಗ್ತಿರೋದ್ರಿಂದ ಸ್ವಲ್ಪ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನದಲ್ಲಿ ತಾವು ಕುತ್ಕೊಳ್ಬೇಕು. ದಯವಿಟ್ಟು ವೇದಿಕೆಯಲ್ಲೇ ಕುತ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದಯಮಾಡಿ ಅನಾವಶ್ಯಕವಾಗಿ ಗುರುವಾಗಮನ ಹರನಾಗಮನ ಗುರುವಾಗಮನ